ನಮಸ್ಕಾರ ಬರ್ರಿ ಇವತ್ತು ಮೆಟಿಗೆ ಕಾಳು ಪಲ್ಯ ಮಾಡೋದು ಹೆಂಗಂತ ನೋಡೋಣ. ಮೆಟಿಗೆ ಕಾಳು ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊಳಕೆ ಹೊಡೆದಿರುವಂಥ ಮೆಟಿಗೆ ಕಾಳು, ವಟಾಣಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಕೊತ್ತಂಬರಿನ, ಸಾಸಿವೆ, ಜೀರಿಗೆ ಮತ್ತು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು, ಉಪ್ಪು, ಖಾರ. ನೋಡಿರಿ, ಈಗೆಲ್ಲ ಒಮ್ಮೆ ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ. ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನು ಮೆಟ್ಗೆ ಕಾಳು ಪಲ್ಯ ಮಾಡೋದಕ್ಕೆ. ನಾನಿಲ್ಲಿ 5ರಿಂದ 6 ಜನಕ್ಕೆ ಮೆಟ್ಗೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಈಗ ನಾನೊಂದು ಕಡಾಂಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಆದಮೇಲೆ ಅದಕ್ಕೆ ಮೆಟ್ಗೆ ಕಾಳು ಹುರ್ಕೋತಾ ಇದ್ದೀನಿ. ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಮೆಟ್ಗೆ ಕಾಳನ್ನ ಹಿಂಗೆ ಹುರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಸಿ ಸ್ಮೆಲ್ ಹೋದ್ರೆ ತಿನ್ನೋಕ್ಕೂ ಚಲೋ ಅನಿಸುತ್ತೆ. ಅದ್ರ ಸಲುವಾಗಿ ನಾನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಭಾಳ ಏನು ಹುರ್ಕೋದೇನು ಬೇಡ, 1 ನಿಮಿಷ ಸಾಕು ಅಷ್ಟೇ. 1 ನಿಮಿಷದೊಳಗೆ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಅದನ್ನು ಹುರ್ಕೊಂಡು ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹಾಗೆ ಹುರಿದು ಇದ್ರ ಜೊತೆ ಏನು ಮಿಕ್ಸ್ ಮಾಡ್ತೀನಿ ಅಂದರೆ ಹಂಗೆ ವಟಾಣಿನೂ ಹಾಕ್ತೀನಿ. ವಟಾಣಿನೂ ಹಾಕ್ಕೊಂಡು ಮೆಟ್ಗೆ ಕಾಳು ಮತ್ತು ವಟಾಣಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹುರ್ಕೋತೀನಿ. ಈಗ ನೋಡಿ, ವಟಾಣಿ ಕಾಳು ಹಾಕ್ತೀನಿ ಸ್ವಲ್ಪ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ. ಈಗ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇವನ್ನ ತಕ್ಕೊಂಡು ಈಗ ನಾ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳತ್ತೀನಿ ನೋಡಿರಿ. ನೆಕ್ಸ್ಟ್ ಎಣ್ಣೆ ಇಟ್ಕೊಂಡಿದ್ದೆ, ಜೀರಿಗೆ ಸಾಸಿವೆ ಹಾಕಿದೆ. ಅದು ಚಟಪಟ ಆದಮೇಲೆ ಕರಿಬೇವು ಹಾಕ್ತೀನಿ. ಕರಿಬೇವು ಸ್ವಲ್ಪ ಹೊತ್ತು ಹಾಕಿದಾದ್ಮೇಲೆ ನೋಡಿ ಕರಿಬೇವು ಹೆಂಗೆ ಚಟಪಟ ಅಂತಿದೆ. ಇದಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿನ ಆಲ್ರೆಡಿ ತೊಗೊಂಡಿದ್ವಲ್ಲ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇಷ್ಟಾದಮೇಲೆ ಸ್ವಲ್ಪ ಹೊತ್ತು ಹುರ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಟೊಮೆಟೊನ ಹಾಕ್ಕೋತೀನಿ. ಟೊಮೆಟೊನ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಟೊಮೆಟೊ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೋಡಿ. ಟೊಮೆಟೊ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಕಾಳು ಮಿಕ್ಸ್ ಮಾಡ್ಕೋತೀನಿ. ಈಗ ಕಾಳು ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಹಂಗೆ ಹುರ್ಕೊಳ್ಳೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಸ್ವಲ್ಪ ಈ ಖಾರದ ಪುಡಿ ಹಾಕ್ತೀನಿ. ನಿಮಗೆ ಎಷ್ಟು ಖಾರ ಅಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ವಲ್ಪ ಹಾಕ್ಕೊಳ್ಳೋರಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನಾ ಇಲ್ಲಿ ಮಸಾಲೆ ಖಾರ ತೊಗೊಂಡಿದ್ದೀನಿ. ಒಬ್ಬೊಬ್ರು ಕೆಂಪು ಖಾರ ತೊಗೊಂಡು ಹಾಕ್ತಾರೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಉಪ್ಪು ಕಮ್ಮಿ ತಿನ್ನೋರಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರಿದ್ರೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ. ಅರಿಶಿಣ ಪುಡಿ ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಈಗ ಎಲ್ಲನೂ ಕೂಡಿ ಮಿಕ್ಸ್ ಮಾಡ್ತೀನಿ ನೋಡಿ. ಹೆಂಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಾಗತ್ತೆ. ಇಷ್ಟೇ ಮಾಡಿ ನೀವು ಈಸಿಯಾಗಿ, ವೆರಿ ಸಿಂಪಲ್ಲಾಗಿ ಮೆಟ್ಗೆ ಕಾಳು ಪಲ್ಯ. ಈ ಪಲ್ಯ ಮಾಡೋದು ತುಂಬಾ ಸುಲಭ, ಬೇಗನೆ ಮಾಡ್ಬೋದು. ಆದಷ್ಟು ಈಗ ಯಾರಾದರೂ ಬರ್ತಿದ್ದಾರೆ ಅಂದರೆ ಬೇಗ ಮಾಡೋಕ್ಕೂ ಈಸಿ ಆಗುತ್ತೆ. ಆದರೆ ಮೆಟ್ಗೆ ಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿರ್ತೀವಲ್ಲ, ಚೆನ್ನಾಗಿರುತ್ತೆ ಪಲ್ಯನ ತಿನ್ನೋಕ್ಕೆ. ಮೊಳಕೆ ಕಾಳು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಅದಕ್ಕೆ ಇದನ್ನು ಅವಾಗ ಮಾಡ್ಕೊಂಡು ತಿನ್ಬೇಕು. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಆವಾಗಲೇ ಒಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಸ್ವಲ್ಪ ಒಂದಿಷ್ಟು ನಿಂಬೆಹಣ್ಣನ್ನು ಹಾಕ್ತೀನಿ ನೋಡಿ. ಈಗ ಸ್ವಲ್ಪ ನಿಮಗೆ ಹುಳಿ ಆಗಂಗಿಲ್ಲ, ಸ್ವಲ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕಿ ನೋಡಿ, ನೀವು ತಿಂದರೆ ಸೂಪರಾಗಿರುತ್ತೆ. ಇದಕ್ಕೆ ನಾನು ಮತ್ತೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ತಾ ಇದ್ದೀನಿ. ಇಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಫೈನಲಾಗಿ ಪಲ್ಯ ಮುಗೀತು ನೋಡಿ. ಹೇಗಿದೆ, ತಿಂದು ರುಚಿ ಹೇಗಿದೆ ಅಂತ ಹೇಳಿ. ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ. ಫೈನಲ್ ಆಗಿ ನಮ್ಮ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and keep watching. Thank you.